ಸ್ಟೂಡೆಂಟ್ಸ್, ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಅದಾದಮೇಲೆ ಬೆಲ್ ಬಟನನ್ನು ಒತ್ತಿ. ಇದರಿಂದ ನಾನು ಹೊಸ ವಿಡಿಯೋನ ಏನಾದರೂ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ಕಲ್ತ್ಕೊಳ್ಳೋಣ ನೆಟ್ ಅಸೆಟ್ ಮೆಥಡಲ್ಲಿ ಪರ್ಚೇಸ್ ಕನ್ಸಿಡ್ರೇಷನನ್ನು ಯಾವ ರೀತಿ ಕಂಡುಹಿಡಿಬೇಕು, ಮತ್ತು ಅದಕ್ಕೆ ಪರ್ಚೇಸ್ ಕಂಪ್ನಿ ಅಕೌಂಟ್ನ ಯಾವ ರೀತಿ ಮಾಡಬೇಕು, ರಿಯಲೈಸೇಷನ್ ಅಕೌಂಟ್ ಯಾವ ರೀತಿ ಮಾಡಬೇಕು, ಕ್ಯಾಪಿಟಲ್ ಅಕೌಂಟ್ ಯಾವ ರೀತಿ, ಮತ್ತು ಬ್ಯಾಂಕ್ ಅಕೌಂಟ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾನು ನೀಟಾಗಿ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಕಲಿತಾ ಹೋಗಿ. ಇದು ನಿಮಗೆ ಎಕ್ಸಾಮ್ಗೆ 12 ಮಾರ್ಕ್ಸ್ಗೂ ಬರುತ್ತೆ ಮತ್ತು 5 ಮಾರ್ಕ್ಸ್ಗೂ ಕೂಡ ಇದು ಬರ್ಬೋದು. ನಿಮಗೆ ನೀಟಾಗಿ ನೋಡ್ಕೊಳ್ಳಿ. ಇವತ್ತು ನಾವು ಕಲಿತಾ ಇರೋದು ನೆಟ್ ಅಸೆಟ್ ಮೆಥಡಲ್ಲಿ ಪರ್ಚೇಸ್ ಕನ್ಸಿಡ್ರೇಷನನ್ನು ಯಾವ ರೀತಿ ಕಂಡುಹಿಡಿಯಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ಕಲಿತಾ ಇದ್ದೀವಿ. ಮೊದಲನೇದಾಗಿ ನೀವು ನೋಡ್ತಾ ಇರ್ಬೋದು, ರವಿ ಮತ್ತು ಸಂಜಯ್ ಅಂತ ಇದ್ದಾರೆ. ಅವ್ರದ್ದು ರೇಷಿಯೋ ಏನಿದೆ ಅಂತ ನೋಡ್ಕೋಬೇಕು ನೀವು. ಇಲ್ಲಿ ನೋಡಿ 2:1 ಅವ್ರದ್ದು ರೇಷಿಯೋ ಇರೋದು. ನಿಮಗೆ ಇಲ್ಲಿ ಒಂದು ಬ್ಯಾಲೆನ್ಸ್ ಶೀಟ್ನ ಕೊಡ್ತಾರೆ. ದೇರ್ ಬ್ಯಾಲೆನ್ಸ್ ಶೀಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಇಲ್ಲಿ ಲಯಬಿಲಿಟೀಸ್ ಮತ್ತು ಅಸೆಟ್ಸ್ ಇವಾಗ ಮುಂದೆ ಗೊತ್ತಾಗುತ್ತೆ ನಿಮಗೆ. ಅಲ್ಲೇನಾದರೂ ಕನ್ಫ್ಯೂಸ್ ಆದರೆ ನೀವು ಈ ಬ್ಯಾಲೆನ್ಸ್ ಶೀಟಲ್ಲಿ ನೋಡೋದ್ರ ಮೂಲಕ ನೀವು ಬೇಕಾದರೆ ಅದನ್ನು ನೀಟಾಗಿ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ನೋಡ್ಕೊಂಡು ಮಾಡ್ಬೋದು ನೀವು. ಆದರೆ ಇಲ್ಲಿರುವಂಥ ಅಮೌಂಟ್ಗಳನ್ನ ನೀವು ತೊಗೋಬಾರ್ದು. ಇಲ್ಲಿ ಏನು ಮಾಡಬೇಕು, ನಿಮಗೆ ಲಯಬಿಲಿಟಿ ಯಾವುದು ಅಸೆಟ್ ಯಾವುದು ಅನ್ನೋದು ಕನ್ಫ್ಯೂಸ್ ಆದರೆ ಇಲ್ಲಿ ಒಂದು ಸಲ ನೋಡ್ಕೊಂಬಿಡಿ ಅದನ್ನು. ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟು ನಾವು ಇವತ್ತು ಕಲಿತಾ ಇರೋದು ಏನಪ್ಪ ಅಂದರೆ ಫೈನಲ್ ಕ್ಲೈಮ್ ರೇಷಿಯೋನ ಕೊಟ್ಟಾಗ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ಕಲಿತಾ ಇದ್ದೀವಿ ನಾವು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಡಿಸ್ಟ್ರಿಬ್ಯೂಟ್ ದ ಶೇರ್ಸ್ ಇನ್ ದ ರೇಷಿಯೋ 8:4 ಬಿಟ್ವೀನ್ ದ ಪಾರ್ಟ್ನರ್ ಅಂತ ಹೇಳಿದ್ದಾರೆ ಅವರು. ಅಂದರೆ ಫೈನಲ್ ಕ್ಲೈಮ್ ರೇಷಿಯೋನ ಕೊಟ್ಟಿದ್ದಾರೆ ಅವರು. ನೀವು ಯಾವಾಗಲೂ ಅಷ್ಟೇ ಕ್ವಶನನ್ನು ನೋಡಿದಾಗ ಫೈನಲ್ ಕ್ಲೈಮ್ ರೇಷಿಯೋನ ಕೊಟ್ಟಿದ್ದಾರೋ ಇಲ್ವೋ ಅಂತ ನೋಡಿಕೊಂಡು ಮಾಡಬೇಕಾಗತ್ತೆ. ಫೈನಲ್ ಕ್ಲೈಮ್ ರೇಷಿಯೋನ ಕೊಟ್ಟಿಲ್ಲ ಅಂದರೆ ನೀವೇನು ಮಾಡಬೇಕು, ಅದನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಮಾಡಬೇಕಾಗತ್ತೆ. ಆದರೆ ಇವರು ಇಲ್ಲಿ ಕೊಟ್ಟಿದ್ದಾರೆ. ಇದೇ ರೀತಿ ಅಂತ ಅಲ್ಲ, ಅವರು ಈಕ್ವಲ್ ಅಂತ ಕೊಡ್ಬೋದು. ಇದನ್ನು ನೀಟಾಗಿ ಓದಬೇಕಾಗತ್ತೆ ನೀವು, ಅವಾಗ ನಿಮಗೆ ಇದು ಅರ್ಥ ಆಗುತ್ತೆ. ಇಲ್ಲಿ ಫೈನಲ್ ಕ್ಲೈಮ್ ರೇಷಿಯೋ ಏನು ಕೊಟ್ಟಿದ್ದಾರೆ ಅವರು, 8:4 ಅವರು ಫೈನಲ್ ಕ್ಲೈಮ್ ರೇಷಿಯೋನ ಕೊಟ್ಟಿದ್ದಾರೆ. ಇದನ್ನು ನೀಟಾಗಿ ಅರ್ಥ ಮಾಡಿಕೊಂಡ್ರೆ ನೀವು ಮುಂದೆ ಎಲ್ಲ ಲೆಕ್ಕನ ಈಸಿಯಾಗಿ ಮಾಡ್ಬೋದು. ನೀವು ಯಾವಾಗಲೂ ಅಷ್ಟೇ ಕ್ವಶನಲ್ಲಿ ನೋಡಬೇಕಾಗಿರೋದೇನು, ಫೈನಲ್ ಕ್ಲೈಮ್ ರೇಷಿಯೋನ ಕೊಟ್ಟಿದ್ದಾರೋ ಇಲ್ವೋ ಅಂತ ನೀಟಾಗಿ ನೋಡ್ಕೊಳ್ಳಿ. ಇದು ಎದಕ್ಕೆ ಸಂಬಂಧಪಡುತ್ತೆ ಅಂದರೆ ಪ್ರಿಫರೆನ್ಸ್ ಶೇರ್ ಮತ್ತು ಈಕ್ವಿಟಿ ಶೇರ್ಸ್ ಏನಿದೆ ಮುಂದೆ ನಿಮ್ಗೆ ಅರ್ಥ ಆಗುತ್ತೆ. ಅದು ಲೆಕ್ಕ ಮಾಡಿ ತೋರಿಸ್ತೀನಿ ನಾನು. ಅವಾಗ ಏನು ಮಾಡಬೇಕಾಗುತ್ತೆ, ನಾವು ಪಾರ್ಟ್ನರ್ಸ್ಗೆ ಅದನ್ನು ಹಂಚಬೇಕಾಗತ್ತೆ. ಆವಾಗ ಈ ರೇಷಿಯೋ ಏನಿದೆ ಈ ರೇಷಿಯೋ ಪ್ರಕಾರ ನಾವು ಮಾಡ್ಕೋಬಾರ್ದು. ಅವರು ರವಿ ಮತ್ತು ಸಂಜಯ್ಗೇನು ಇಲ್ಲಿ ರೇಷಿಯೋ ಕೊಟ್ಟಿದ್ದಾರಲ್ಲ, ಈ ರೇಷಿಯೋ ಪ್ರಕಾರ ಮಾಡ್ಕೋಬಾರ್ದು. ಇದು ನಿಮಗೆ ಗಮನದಲ್ಲಿ ಇಟ್ಕೊಂಡು ನೀಟಾಗಿ ನೋಡ್ಕೋಬೇಕಾಗತ್ತೆ. ನೀವು ಈ ರೇಷಿಯೋನ ತೊಗೋಬೇಡಿ. ಅವಾಗ ನಾವು ಏನು ಮಾಡಬೇಕು, ಒಂದು ಫೈನಲ್ ಕ್ಲೈಮ್ ರೇಷಿಯೋನ ಕೊಟ್ಟಿದ್ದರೆ ಸರಿ, ಅವರು ಈ ರೇಷಿಯೋ ಪ್ರಕಾರ ಮಾಡ್ಕೋತೀವಿ ನಾವು. ಕೊಟ್ಟಿಲ್ಲ ಅಂದರೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಮಾಡಬೇಕಾಗತ್ತೆ. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಇವಾಗ ಇದನ್ನು ನೋಡ್ಕೊಳ್ಳಿ ನೀಟಾಗಿ. ಇವಾಗ ಫಸ್ಟ್ ನಾವು ಮಾಡಬೇಕಾಗಿರೋದು ಏನಪ್ಪ ಅಂದರೆ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡ್ರೇಷನ್ ನೆಟ್ ಅಸೆಟ್ ಮೆಥಡಲ್ಲಿ ಮಾಡಬೇಕು. ಮೊದಲು ನಾವು ಅಗ್ರೀಡ್ ವ್ಯಾಲ್ಯೂ ಆಫ್ ಅಸೆಟ್ ಟೇಕ್ ಓವರ್ ಅದರಲ್ಲಿ ಲೆಸ್ ಲಯಬಿಲಿಟೀಸ್ ಟೇಕ್ ಓವರ್ನ ಲೆಸ್ ಮಾಡಬೇಕಾಗತ್ತೆ. ಅಂದರೆ ಅಸೆಟ್ಟಿಂದ ಏನು ಅಸೆಟ್ ಟೇಕ್ ಓವರ್ ಆಗಿರುತ್ತಲ್ಲ ಅದರಿಂದ ನಾವು ಲಯಬಿಲಿಟೀಸ್ ಟೇಕ್ ಓವರ್ ಏನಾಗಿರುತ್ತೆ ಅದನ್ನು ಕಳಿಯಬೇಕಾಗತ್ತೆ. ಇದು ನಿಮಗೆ ಗಮನದಲ್ಲಿ ಇಟ್ಕೊಳ್ಳಿ ನೀಟಾಗಿ. ಇದು ನೆನಪಿದ್ರೆ ನಿಮಗೆ ನೆಟ್ ಅಸೆಟ್ ಮೆಥಡಲ್ಲಿ ಅವರು ಪರ್ಚೇಸ್ ಕನ್ಸಿಡ್ರೇಷನ್ ಕಂಡುಹಿಡಿಯಿರಿ ಅಂತ ಕೇಳಿದಾಗ ತುಂಬ ಈಸಿಯಾಗಿ ಮಾಡ್ಬೋದು ನೀವು. ಏನು ಅಗ್ರೀಡ್ ವ್ಯಾಲ್ಯೂ ಆಫ್ ಅಸೆಟ್ ಟೇಕ್ ಓವರ್ ಅದರಲ್ಲಿ ಲೆಸ್ ಲಯಬಿಲಿಟಿ ಟೇಕ್ ಓವರ್ನ ಮಾಡ್ಕೋಬೇಕು. ಇದು ನಿಮ್ಮ ಗಮನದಲ್ಲಿ ಇರಬೇಕು. ನೀಟಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ ಇದನ್ನು. ಇವಾಗ ಮಾಡ್ತಾ ಹೋಗೋಣ ನಾವು ಲೆಕ್ಕನ. ಇವಾಗ ಮೊದಲನೇದಾಗಿ ಅವರು ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ಬ್ಯಾಲೆನ್ಸ್ ಶೀಟಲ್ಲೂ ಕೊಟ್ಟಿರ್ತಾರೆ ಅವರು ಅಸೆಟ್ ಮತ್ತು ಲಯಬಿಲಿಟಿನ. ಅದರಲ್ಲಿ ನೀವು ಏನು ಮಾಡಬೇಕು ಅಂದರೆ ಇಲ್ಲಿ ಅವರು ಅಸೆಟ್ ಮತ್ತು ಲಯಬಿಲಿಟಿ ಟೇಕ್ ಓವರ್ ಆಗಿದೆಯಲ್ಲ ಈ ಅಮೌಂಟ್ಗಳು ಮಾತ್ರನೇ ತೊಗೋಬೇಕು ನೀವು. ಬ್ಯಾಲೆನ್ಸ್ ಶೀಟಲ್ಲಿ ಏನಿರುತ್ತಲ್ಲ ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಏನಿದೆ ಡೈರೆಕ್ಟಾಗಿ ಅಮೌಂಟ್ನ ತೊಗೊಳ್ತಾ ಹೋಗಿ. ಮಷಿನರಿ ಎಷ್ಟಿದೆ, 48,000 ಮಷಿನರಿ ಇದೆ ಇಲ್ಲಿ. ಇವಾಗ ಮಷಿನರಿ ಏನಾಗುತ್ತೆ ಅಂದರೆ ಅಸೆಟ್ ಆಗುತ್ತೆ. ಆದ್ದರಿಂದ ಅಸೆಟ್ ಸೈಡ್ ಹೋಗ್ತೀನಿ ನಾನು. ಮಷಿನರಿ ಎಷ್ಟು, 48,000ನ ನಾನು ಇವಾಗ ಹಾಕೋತಾ ಇದ್ದೀನಿ. ಅದಾದಮೇಲೆ ಸ್ಟಾಕು 1,05,000 ಸ್ಟಾಕ್ ಇರೋದು. 1,05,000 ಸ್ಟಾಕ್ ಇದೆ. ಇದು ಕೂಡ ಅಷ್ಟೇ ಏನಾಗುತ್ತೆ, ಅಸೆಟ್ ಆಗುತ್ತೆ. ಸ್ಟಾಕಿಗೆ ಹೋಗ್ತೀನಿ. 1,05,000ನ ನಾನು ಎಂಟ್ರಿ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಡೆಟರ್ಸ್ ಎಷ್ಟಿದೆ ಅಂದರೆ 1,52,100 ರೂಪಾಯಿ ಡೆಟರ್ಸಿಗೆ ಕೊಟ್ಟಿದ್ದಾರೆ ಇಲ್ಲಿ. ಅದನ್ನು ನಾನು ಏನು ಮಾಡ್ತೀನಿ, ಇದು ಕೂಡ ಅಷ್ಟೇ ಅಸೆಟ್ ಆಗುತ್ತೆ. ಡೆಟರ್ಸ್ಗೆ ಹೋಗ್ತೀನಿ. 1,52,100 ರೂಪಾಯಿನ ನಾನಿಲ್ಲಿ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಬಿಲ್ಸ್ ರಿಸಿವೇಬಲ್ ಎಷ್ಟಿದೆ, 15,000 ಇದೆ ಇಲ್ಲಿ. ಇದನ್ನು ಕೂಡ ಅಷ್ಟೇ ಬಿಲ್ಸ್ ರಿಸಿವೇಬಲ್ 15,000ನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಗುಡ್ ವಿಲ್ನ ಕೊಟ್ಟಿದ್ದಾರೆ 18,000.
ನೀಟಾಗಿ ಆ ಪ್ರತಿಯೊಂದು ಅಮೌಂಟ್ಗಳನ್ನ ನೀಟಾಗಿ ನೋಡ್ಕೊಳ್ತಾ ಹೋಗ್ಬೇಕು ನೀವು. ತಪ್ಪಾಗಿ ಅಮೌಂಟ್ಗಳು ಹಾಕ್ಕೊಂಡ್ರೆ ನಿಮಗೆ ಪರ್ಚೇಸ್ ಕನ್ಸಿಡ್ರೇಷನ್ ತಪ್ಪಾಗಿ ಬರುತ್ತೆ. ಆಮೇಲೆ ನೀವು ಮಾರ್ಕ್ಸ್ನ ಕಳ್ಕೊಬೇಕಾಗುತ್ತೆ. ಅಮೌಂಟ್ಗಳನ್ನ ನೀಟಾಗಿ ನೋಡ್ಕೊಳ್ಳಿ. ಗುಡ್ ವಿಲ್ ಎಷ್ಟಿದೆ? 18,000 ಇದೆ ಇಲ್ಲಿ. ಇವಾಗೇನು ಗುಡ್ ವಿಲ್ಗೆ ಹೋಗ್ತೀನಿ, 18,000ನ ನಾನಿಲ್ಲಿ ಹಾಕ್ಕೊಳ್ತೀನಿ. ಇವಾಗ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂದರೆ ಟೋಟಲ್ ಅಸೆಟ್ ಟೇಕ್ ಓವರ್ ಮಾಡ್ಕೋಬೇಕು. ಅಂದರೆ ಇಲ್ಲಿರೋವಂಥ ಅಮೌಂಟ್ಗಳೆಲ್ಲ ಟೋಟಲ್ ಮಾಡ್ಕೋಬೇಕು. ಅವಾಗ ಎಷ್ಟು ಬರುತ್ತೆ ಅಂದರೆ ನನಗೆ 3,38,100 ರೂಪಾಯಿ ಬಂದಿದೆ ಇಲ್ಲಿ. ಇದನ್ನು ಟೋಟಲ್ ಮಾಡ್ಕೋಬೇಕು ನೀವು. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಲಯಾಬಿಲಿಟೀಸ್ ಎಷ್ಟಕ್ಕೆ ಟೇಕ್ ಓವರ್ ಆಗಿದೆ ಅಂತ ನೋಡ್ಕೋಬೇಕು ನೀವು. ಇವಾಗ ಏನಿದೆ ಇಲ್ಲಿ, ದ ಕಂಪ್ನಿ ಅಗ್ರೀಡ್ ಟು ಟೇಕ್ ಓವರ್ ಕ್ರೆಡಿಟರ್ಸ್ ಎಷ್ಟು? 1,14,000 ರೂಪಾಯಿಗೆ ಅವರು ಕ್ರೆಡಿಟರ್ಸ್ನ ಟೇಕ್ ಓವರ್ ಮಾಡ್ಕೊಳ್ತಾ ಇದ್ದಾರೆ. ಕ್ರೆಡಿಟರ್ಸ್ ಏನಾಗುತ್ತೆ ನಮಗೆ? ಲಯಾಬಿಲಿಟೀಸ್ ಆಗುತ್ತೆ. ಇದು ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಆದರೆ ಒಂದು ಸಲ ಬ್ಯಾಲೆನ್ಸ್ ಶೀಟಲ್ಲಿ ಕ್ರೆಡಿಟರ್ಸ್ ಯಾವ ಕಡೆ ಸೈಡ್ ಇದೆ ಅನ್ನೋದನ್ನು ನೋಡ್ಕೊಂಡು ನೀವು ಮಾಡ್ಕೋಬೋದು. ಇವಾಗ ಕ್ರೆಡಿಟರ್ಸ್ ಎಷ್ಟಿದೆ? 1,14,000 ಕ್ರೆಡಿಟರ್ಸ್ ಇರೋದು ನಮಗೆ. ನೆಕ್ಸ್ಟ್ ಇವಾಗ ಬಿಲ್ಸ್ ಪೇಯಬಲ್ ಎಷ್ಟಿದೆ? 30,000 ಇದೆ. ಬಿಲ್ಸ್ ಪೇಯಬಲ್ ಕೂಡ ನಮ್ಗೆ ಏನಾಗುತ್ತೆ? ಲಯಾಬಿಲಿಟೀಸ್ ಆಗುತ್ತೆ. ಬಿಲ್ಸ್ ಪೇಯಬಲ್ 30,000 ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಏನು ಮಾಡಬೇಕು ಅಂದರೆ, ಹೇಗೆ ನಾವು ಅಸೆಟ್ ಟೇಕ್ ಓವರ್ನ ಟೋಟಲ್ ಮಾಡಿದ್ವಲ್ಲ ಅದೇ ರೀತಿಯೇ ಟೋಟಲ್ ಲಯಾಬಿಲಿಟೀಸ್ ಟೇಕ್ ಓವರ್ನ ಏನಿದೆ ಅದನ್ನು ಟೋಟಲ್ ಮಾಡ್ಕೋಬೇಕು ನಾವು. ಅವಾಗ ಎಷ್ಟು ಬರುತ್ತೆ ನಮಗೆ? 1,44,000 ರೂಪಾಯಿ ಇಲ್ಲಿ ಬಂದಿದೆ ನನಗೆ. ನೆಕ್ಸ್ಟ್ ಇವಾಗ ಏನು ಮಾಡಬೇಕು ಅಂದರೆ, ನಮಗೆ ಪರ್ಚೇಸ್ ಕನ್ಸಿಡ್ರೇಷನ್ ಬೇಕು ಅಂದರೆ ಇಲ್ಲಿ ಗಮನ ಇಟ್ಕೊಂಡು ನೀಟಾಗಿ ನೋಡ್ಕೊಳ್ಳಿ ನೀವು. ಟೋಟಲ್ ಅಸೆಟ್ ಟೇಕ್ ಓವರ್ ಏನಿತ್ತು 3,38,100 ರೂಪಾಯಿ ಏನಿತ್ತಲ್ಲ, ಅದರಲ್ಲಿ ಟೋಟಲ್ ಲಯಾಬಿಲಿಟೀಸ್ ಟೇಕ್ ಓವರ್ನ ನಾವು ಲೆಸ್ ಮಾಡಬೇಕು, ಕಳಿಬೇಕು. ಆವಾಗ ನಮಗೇನು ಬರುತ್ತೆ? ಪರ್ಚೇಸ್ ಕನ್ಸಿಡ್ರೇಷನ್ ಬರುತ್ತೆ ನಮಗೆ. ಇವಾಗ 3,38,100 ರೂಪಾಯಿಯಲ್ಲಿ ನಾವು 1,44,000 ರೂಪಾಯಿನ ಕಳೆದಾಗ ನನಗೆ ಎಷ್ಟು ಬರುತ್ತೆ ಪರ್ಚೇಸ್ ಕನ್ಸಿಡ್ರೇಷನ್ನು? 1,94,100 ರೂಪಾಯಿಲಿ ಪರ್ಚೇಸ್ ಕನ್ಸಿಡ್ರೇಷನ್ ನನಗೆ ಬರ್ತಾ ಇದೆ. ಇವಾಗ ನಾವು ಏನು ಮಾಡಿದ್ವಿ? ಪರ್ಚೇಸ್ ಕನ್ಸಿಡ್ರೇಷನನ್ನು ಕಲ್ತಿದ್ದೀವಿ, ಯಾವ ರೀತಿ ಕಂಡುಹಿಡಿಯಬೇಕು ಅನ್ನೋದನ್ನು. ನೆಕ್ಸ್ಟ್ ಇವಾಗ ಏನು ಮಾಡಬೇಕು ಅಂದರೆ, ಆ ಪರ್ಚೇಸ್ ಕನ್ಸಿಡ್ರೇಷನ್ನು ಯಾವ ರೀತಿ ಡಿಸ್ಚಾರ್ಜ್ ಆಗಿದೆ ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಕೊಳ್ಳಿ ನೀವು, ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಅವ್ರು ಕೊಟ್ಟಿದ್ದಾರೆ ಏನಂತ, ದ ಪರ್ಚೇಸಿಂಗ್ ಕಂಪ್ನಿ ಪೇಡ್ ಎಷ್ಟು? 1,20,000 ರೂಪಾಯಿನ ಅವರು ಈಕ್ವಿಟಿ ಶೇರ್ ಮೂಲಕ, ಅಂದರೆ 10 ರೂಪಾಯಿ ಈಕ್ವಿಟಿ ಶೇರ್ ಮೂಲಕ ಅವರು 1,20,000 ರೂಪಾಯಿ ಏನಿದೆ ನಮಗೆ ಅಮೌಂಟು ಇಲ್ಲಿ ಪರ್ಚೇಸ್ ಕನ್ಸಿಡ್ರೇಷನ್ ಡಿಸ್ಚಾರ್ಜ್ ಆಗ್ತಿದೆ. ಇದು ಗಮನ ಇಟ್ಕೊಂಡು ನೋಡ್ಕೋಬೇಕು ನೀವು. ಇಲ್ಲಿ 1,20,000 ಏನಿದೆ ಅದು ಅಮೌಂಟ್ನ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಕೊಟ್ಟಿರಲಿಲ್ಲ ಅಂದರೆ ನೀವೇನು ಮಾಡಬೇಕಾಗಿತ್ತು? ಈಕ್ವಿಟಿ ಶೇರ್ ಎಷ್ಟು ರೂಪಾಯಿಗಿದೆ ಮತ್ತು ಎಷ್ಟು ಶೇರ್ಸ್ ಇದೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿ ಮಾಡ್ತಾ ಇದ್ರಿ. ಇಲ್ಲಿ ಗಮನದಲ್ಲಿ ಇಟ್ಕೊಳ್ಳಿ, ಅವ್ರು ಏನಂತ ಕೊಟ್ಟಿದ್ದಾರೆ? 1,20,000 ಏನಿದೆ ಅದು ಅಮೌಂಟಾಗಿ ನಮಗೆ ಡೈರೆಕ್ಟಾಗಿ ಬರ್ತಾ ಇದೆ. ಇಲ್ಲಿ ನೋಡಿ ನೀವು, 1,20,000 ಆಫ್ ದ ಪರ್ಚೇಸ್ ಪ್ರೈಸ್ ಇನ್ 10 ರೂಪೀಸ್ ಫುಲ್ಲಿ ಪೇಯ್ಡ್ ಈಕ್ವಿಟಿ ಶೇರ್ಸ್ ಅಂತ ಹೇಳಿದ್ದಾರೆ ಅವರು. ಇದು ನಿಮಗೆ ಗಮನದಲ್ಲಿ ಇರಬೇಕು. ಅಂದರೆ 10 ರೂಪಾಯಿ ಅಂಥದ್ದು ಈಕ್ವಿಟಿ ಶೇರು 1,20,000 ರೂಪಾಯಿ ಏನಿದೆ ಅದು ನಮಗೆ ಕರೆಕ್ಟಾಗಿ ಅದು ಡಿಸ್ಚಾರ್ಜ್ ಆಗ್ತಿದೆ ಪರ್ಚೇಸ್ ಕನ್ಸಿಡ್ರೇಷನಲ್ಲಿ. ಇಲ್ಲಿ ಯಾವುದೇ ರೀತಿ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ ನೀವು. ಅದಕ್ಕೆ ಗಮನ ಇಟ್ಟು ನೋಡ್ಕೊಳ್ಳಿ. ಇನ್ ದ ಫಾರ್ಮ್ ಆಫ್ ಈಕ್ವಿಟಿ ಶೇರ್ಸ್ ಏನಿದೆ 1,20,000 ರೂಪಾಯಿ ಏನಿದೆ ಅದು ಡಿಸ್ಚಾರ್ಜ್ ಆಗ್ತಿದೆ. ಇವಾಗ ಅದು ಹೇಗಾಗುತ್ತೆ ಅಂದರೆ, ಅವರು ಅಮೌಂಟ್ ಕೊಟ್ಟಿರೋದ್ರಿಂದ ನೀವು 1,20,000ನ ನೀವು 10ರಿಂದ ಇದು ಡಿವೈಡ್ ಮಾಡ್ಕೊಳ್ಳಿ. ಅವಾಗ ಎಷ್ಟು ಬರುತ್ತೆ ನಿಮಗೆ? 12,000 ಬರುತ್ತೆ. ಆ 12,000 ಏನಿದೆ ಅದು ಈಕ್ವಿಟಿ ಶೇರ್ಸ್ 12,000 ಆಗುತ್ತೆ. ಇಲ್ಲಿ ನಿಮಗೆ 12,000 ಈಕ್ವಿಟಿ ಶೇರ್ಸ್ ಏನಿದೆ 12,000 ಇಂಟು 10 ಮಾಡಿಕೊಂಡ್ರೆ ನಮಗೆ 1,20,000 ಇಲ್ಲಿ ಬರುತ್ತೆ. ನೀವು ನೀಟಾಗಿ ಗಮನ ಇಟ್ಕೊಂಡು ನೋಡ್ಕೊಳ್ಳಿ. ಈಕ್ವಿಟಿ ಶೇರ್ಸು ಈ ರೀತಿ ಡಿಸ್ಚಾರ್ಜ್ ಆಗ್ತಿದೆ. ಅದಾದಮೇಲೆ ನೆಕ್ಸ್ಟ್ ನಾವು ಏನು ನೋಡ್ಕೋಬೇಕು ಅಂದರೆ, ಬರೀ ಈಕ್ವಿಟಿ ಶೇರ್ಸಿಂದ ಬರೋ ಅಮೌಂಟು ಬ್ಯಾಲೆನ್ಸ್ ಆಗಲ್ಲ ನಮಗೆ ಪರ್ಚೇಸ್ ಕನ್ಸಿಡ್ರೇಷನ್ಗೆ. ಆದ್ದರಿಂದ ಅವರು ಇಲ್ಲಿ ಮುಂದೆ ಕೊಟ್ಟಿರ್ತಾರೆ ನಿಮಗೆ ಬ್ಯಾಲೆನ್ಸ್ ಇನ್ ಕ್ಯಾಶ್ ಅಂತ ಕೊಟ್ಟಿದ್ದಾರೆ. ಅಂದರೆ ಏನು ಉಳಿದಿರೋ ಅಮೌಂಟ್ ಏನಿದೆ ಇವಾಗ ನಮಗೆ ಪರ್ಚೇಸ್ ಕನ್ಸಿಡ್ರೇಷನ್ ಬಂದಿರೋದೆಷ್ಟು? 1,94,100 ರೂಪಾಯಿ ಬಂದಿದೆ. ಅದರಲ್ಲಿ ನಮಗೆ ಈಕ್ವಿಟಿ ಶೇರ್ಸಿಂದ ಬಂದಿರೋದೆಷ್ಟು? 1,20,000 ರೂಪಾಯಿ ಏನಿದೆ ಅದು ಡಿಸ್ಚಾರ್ಜ್ ಆಗ್ತಿದೆ. ಆದರೆ ಇನ್ನು ಉಳಿದಿರೋ ಅಮೌಂಟ್ ಏನಿದೆ ಇನ್ ದ ಫಾರ್ಮ್ ಆಫ್ ಕ್ಯಾಶ್ ಬ್ಯಾಲೆನ್ಸಿಂಗ್ ಫಿಗರ್ ಮಾಡ್ಕೋಬೇಕು ನಾವು ಅದನ್ನು. ಎಷ್ಟು? 74,100 ರೂಪಾಯಿ ಏನಿದೆ ಇದು ನಮಗೆ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ. ಅಂದರೆ 1,94,100 ರೂಪಾಯಿ ಆಗೋದಕ್ಕೆ ನಾವು 74,100 ರೂಪಾಯಿನ ಇಲ್ಲಿ ಹಾಕಬೇಕಾಗುತ್ತೆ. ಇದು ಗಮನ ಇಟ್ಕೊಂಡು ನೀಟಾಗಿ ನೋಡ್ಕೋಬೇಕು ನೀವು. ಇವಾಗ ಏನಾಗಿದೆ, ಡಿಸ್ಚಾರ್ಜ್ ಯಾವ ರೀತಿ ಆಯಿತು ಅಂತ ಪರ್ಚೇಸ್ ಕನ್ಸಿಡ್ರೇಷನ್ ನಿಮಗೆ ನೀಟಾಗಿ ಅರ್ಥ ಆಗಿರುತ್ತೆ. ಇದೇನಾದ್ರು ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ನೋಡಿ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಇದನ್ನು ಕಲಿತ್ರಿ ಅಂದರೆ ನೀವು ಪರ್ಚೇಸ್ ಕನ್ಸಿಡ್ರೇಷನ್ ಮಾಡೋದನ್ನು ಕಲಿತ್ರಿ. ಅದಾದಮೇಲೆ ಪರ್ಚೇಸ್ ಕನ್ಸಿಡ್ರೇಷನ್ ಡಿಸ್ಚಾರ್ಜ್ ಆಗೋದನ್ನು ಕೂಡ ನೀವು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕಲ್ತಿದ್ದೀರಾ. ನೆಕ್ಸ್ಟ್ ಇವಾಗ ನಾವು ಮಾಡ್ಕೋಬೇಕಾಗಿರೋದು ಏನಪ್ಪ ಅಂದರೆ,
ಇವಾಗ ನೀವು ನೋಡ್ತಾ ಇರ್ಬೋದು ಈ ರೀತಿ ಇವೆರಡು ಇದನ್ನು ನಾವು ಕಲ್ತೀವಿ. ಇವಾಗ ಇದು ಎರಡು ಪರ್ಚೇಸ್ ಕನ್ಸಿಡ್ರೇಷನ್ ಏನಿದೆ ಮತ್ತು ಇದು ಡಿಸ್ಚಾರ್ಜ್ ಆಗಿರೋ ಅಮೌಂಟು ಎರಡು ಬ್ಯಾಲೆನ್ಸ್ ಆಗಬೇಕು. ಇವಾಗ ನೋಡ್ಕೊಳ್ಳಿ, ಇದನ್ನು ಟೋಟಲ್ ಮಾಡಿದ್ರೆ 1,94,100 ರೂಪಾಯಿ ಬರ್ತಾ ಇದೆ. ಪರ್ಚೇಸ್ ಕನ್ಸಿಡ್ರೇಷನ್ ಕೂಡ ಅಷ್ಟೇ ಇದೆ ನಂದು. ಇವಾಗ ಇದನ್ನು ಕಲ್ತೀವಿ. ನೆಕ್ಸ್ಟ್ ಇವಾಗ ನಾವು ಮಾಡ್ಕೋಬೇಕಾಗಿರೋದು ರಿಯಲೈಸೇಷನ್ ಅಕೌಂಟ್ನ ಮಾಡ್ಕೊಳ್ಳೋಣ. ಇವಾಗ ಅವರು ಏನಂತ ಕೇಳಿರ್ತಾರೆ ನಿಮ್ಮ ಕ್ವಶನಲ್ಲಿ ಅಂದರೆ ಲೆಡ್ಜರ್ ಮಾಡಿ ಅಂತ ಕೇಳಿದ್ರೆ ಇಷ್ಟನ್ನು ನೀವು ಮಾಡ್ತಾ ಹೋಗ್ಬೇಕಾಗುತ್ತೆ. ಫಸ್ಟು ರಿಯಲೈಸೇಷನ್ ಅಕೌಂಟು ನಿಮಗೆ ಗೊತ್ತಿರುತ್ತೆ, ಸೆಕೆಂಡ್ PUCನಲ್ಲಿ ಕೂಡ ನಾವು ರಿಯಲೈಸೇಷನ್ ಅಕೌಂಟ್ನ ಮಾಡ್ಕೊಂಡಿದ್ವಿ. ಪರ್ಟಿಕ್ಯುಲರ್ಸ್ ಅಮೌಂಟು ಡೆಬಿಟ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ಬರುತ್ತೆ ನಿಮಗೆ ಇದು. ಇವಾಗ ರಿಯಲೈಸೇಷನ್ ಅಕೌಂಟ್ನ ಮಾಡ್ಕೊಳ್ಳೋಣ ನಾವು ಫಸ್ಟು ಏನು ಮಾಡಿ ಅಂದರೆ ನಾವು ಆವಾಗಲೇ ಪರ್ಚೇಸ್ ಕನ್ಸಿಡ್ರೇಷನ್ ಮಾಡ್ಕೋಬೇಕಾದ್ರೆ ಏನು ಮಾಡಿದ್ವಿ, ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರುವಂಥ ಅಸೆಟ್ ಲಯಬಿಲಿಟಿ ಇದನ್ನು ತೊಗೊಂಡ್ವಿ ನಾವು. ಆದರೆ ಇಲ್ಲೇನು ಮಾಡೋಣ, ಅವರು ಬ್ಯಾಲೆನ್ಸ್ ಶೀಟಲ್ಲಿ ಏನು ಕೊಟ್ಟಿರ್ತಾರೋ ಅದನ್ನು ತೊಗೋಬೇಕು. ಇವಾಗ ನೋಡಿ, ಬಿಲ್ಸ್ ರಿಸೀವೇಬಲ್ 15,000 ರೂಪಾಯಿ ಏನಿದೆ ಇದನ್ನು ನಾನು ಇವಾಗ ಟು ಬಿಲ್ಸ್ ರಿಸೀವೇಬಲ್ ಆಗುತ್ತೆ. ಇದು ಡೆಬಿಟ್ ಸೈಡ್ ಬರುತ್ತೆ. ಟು ಬಿಲ್ಸ್ ರಿಸೀವೇಬಲ್ ಎಷ್ಟು, 15,000. ಅದಾದಮೇಲೆ ಡೆಟರ್ಸ್ ಏನಿದೆ 1,71,100 ರೂಪಾಯಿ ಏನಿದೆ ಡೆಟರ್ಸು, ಅದು ಕೂಡ ಅಷ್ಟೇ ಇಲ್ಲಿ ಡೆಬಿಟ್ ಸೈಡ್ ಬರುತ್ತೆ. ಟು ಡೆಟರ್ಸ್ 1,71,100 ರೂಪಾಯಿ ಏನಿದೆ ಅದು ಬರುತ್ತೆ. ಅಮೌಂಟ್ ಸೈಡ್ ಹೋಗಿ ಹಾಕೋತೀನಿ ನಾನು. ನೆಕ್ಸ್ಟ್ ಇವಾಗ ಸ್ಟಾಕು 1,31,000 ರೂಪಾಯಿ ಸ್ಟಾಕ್ ಇದೆ ನಮ್ಮದು. ಅದನ್ನು ಕೂಡ ಅಷ್ಟೇ 1,00,000 ಟು ಸ್ಟಾಕ್ ಆಗುತ್ತೆ. ಇದು 1,31,000 ರೂಪಾಯಿ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಮಷಿನರಿ ಎಷ್ಟಿದೆ, 60,000 ರೂಪಾಯಿ ಮಷಿನರಿ ಇದೆ ನಮ್ಮದು. ಇವಾಗ ಇದು ಅಷ್ಟೇ ಡೆಬಿಟ್ ಸೈಡ್ ಬರುತ್ತೆ. ಟು ಮಷಿನರಿ 60,000 ರೂಪಾಯಿ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ನಿಮಗೆ ತುಂಬ ಈಸಿಯಾಗಿ ಹೇಳಬೇಕು ಅಂದರೆ ಅಸೆಟ್ಸ್ ಎಲ್ಲ ಏನಿದೆ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರೋದು ಅದು ಡೆಬಿಟ್ ಸೈಡ್ ಬರುತ್ತೆ. ಇದು ನೀವು ತಲೆನಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ಇವಾಗ ಲಯಬಿಲಿಟಿ ಸೈಡ್ ಏನೇನಿದೆ ನೋಡ್ಕೊಳ್ಳೋಣ. ಕ್ರೆಡಿಟರ್ಸು 1,20,000 ರೂಪಾಯಿ ಇದೆ ಕ್ರೆಡಿಟರ್ಸು. ಇವಾಗ ಬೈ ಕ್ರೆಡಿಟರ್ಸ್ ಆಗುತ್ತೆ. ಇದು ಕ್ರೆಡಿಟ್ ಸೈಡ್ ಬರುತ್ತೆ 1,20,000. ಅದಾದಮೇಲೆ ನೆಕ್ಸ್ಟು ಬಿಲ್ಸ್ ಪೇಯಬಲ್ ಇದೆ. ಎಷ್ಟು, 30,000 ರೂಪಾಯಿ ಬಿಲ್ಸ್ ಪೇಯಬಲ್ ಇದೆ. ಇದನ್ನು ನಾನು ಏನು ಮಾಡ್ತೀನಿ, ಬೈ ಬಿಲ್ಸ್ ಪೇಯಬಲ್ ಆಗುತ್ತೆ 30,000 ರೂಪಾಯಿ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಪರ್ಚೇಸ್ ಕನ್ಸಿಡ್ರೇಷನ್ ಎಷ್ಟು, 1,94,100 ರೂಪಾಯಿ ಏನು ಬಂದಿತ್ತು ನಮಗೆ, ಅದನ್ನು ಯಾರು ಪರ್ಚೇಸ್ನ ಪರ್ಚೇಸ್ ಮಾಡ್ತಾ ಇರೋ ಕಂಪ್ನಿ ಯಾವುದೋ ಅನ್ನೋ ನೇಮ್ನ ನೋಡ್ಕೋಬೇಕು. ನೀವಿಲ್ಲಿ ನೋಡ್ಕೋಬೇಕಾಗುತ್ತೆ. ನೋಡ್ಕೊಳ್ಳಿ ನೀಟಾಗಿ. ಇವಾಗ ಪರ್ಚೇಸ್ ಮಾಡ್ತಾ ಇರೋ ಕಂಪ್ನಿ ಯಾವುದಪ್ಪ ಅಂದರೆ ರೇಖಾ ಲಿಮಿಟೆಡ್ ಕಂಪನಿ ಅನ್ನೋದೇನಿದೆ ಅದು ಪರ್ಚೇಸ್ ಮಾಡ್ತಾ ಇದೆ. ಅದರಿಂದ ಇದೇನಾಗುತ್ತೆ, ಇವಾಗ ರಿಯಲೈಸೇಷನ್ ಅಕೌಂಟಲ್ಲಿ ಬೈ ರೇಖಾ ಲಿಮಿಟೆಡ್ ಅಕೌಂಟ್ PC ಅಂದರೆ ಏನಪ್ಪ ಅಂದರೆ ಪರ್ಚೇಸ್ ಕನ್ಸಿಡ್ರೇಷನು. ಕನ್ಫ್ಯೂಸ್ ಆಗೋಕೆ ಹೋಗಬೇಡಿ. 1,94,100 ರೂಪಾಯಿ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ಅಂದರೆ ಪರ್ಚೇಸ್ ಕನ್ಸಿಡ್ರೇಷನ್ ಏನಿದೆ ಅದು ಕ್ರೆಡಿಟ್ ಸೈಡ್ ಬರುತ್ತೆ. ಮತ್ತು ಲಯಾಬಿಲಿಟಿ ಸೈಡ್ ಇರೋದೆಲ್ಲ ಏನು ಕ್ರೆಡಿಟ್ ಸೈಡ್ ಬರುತ್ತೆ. ಅಸೆಟ್ ಇರೋದೆಲ್ಲ ಏನು ಡೆಬಿಟ್ ಸೈಡ್ ಬರುತ್ತೆ. ರಿಯಲೈಸೇಷನ್ ಅಕೌಂಟಲ್ಲಿ ನೀವು ಈಸಿಯಾಗಿ ಇದನ್ನು ನೆನಪಿನಲ್ಲಿ ಇಟ್ಕೊಂಡ್ರೆ ಈಸಿಯಾಗಿ ಮಾಡ್ತೀರಾ ನೀವು. ನೆಕ್ಸ್ಟ್ ಇವಾಗ ನೋಡ್ಕೊಳ್ಳೋದಾದರೆ ನಾವು ಏನು ಮಾಡಬೇಕು ಅಂದರೆ ನೆಕ್ಸ್ಟು ಇವಾಗ ನಿಮಗೆ ಗೊತ್ತಿದೆ ಡೆಬಿಟ್ ಮತ್ತು ಕ್ರೆಡಿಟ್ ಸೈಡ್ ನಾವು ಬ್ಯಾಲೆನ್ಸ್ ಮಾಡಬೇಕು. ಆವಾಗ ನನಗೇನಾಗಿದೆ, ಡೆಬಿಟ್ ಸೈಡ್ ಜಾಸ್ತಿ ಬಂದಿದೆ, ಕ್ರೆಡಿಟ್ ಸೈಡ್ ಕಡಿಮೆ ಬಂದಿದೆ. ಇವಾಗ ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಆಗೋದಕ್ಕೆ ನಾನು 33,000 ರೂಪಾಯಿನ ಹಾಕಬೇಕು. ಅದೇನಾಗುತ್ತೆ ಅಂದರೆ ಬೈ ರಿಯಲೈಸೇಷನ್ ಲಾಸು ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇವಾಗ ಅರ್ಥ ಆಗಿರ್ಬೋದು ನಿಮಗೆ. ಇದನ್ನು ನಾವು ಏನು ಮಾಡಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಲಾಸ್ನ ಟ್ರಾನ್ಸ್ಫರ್ ಮಾಡಬೇಕು. ಮಿಸ್ ಆಗಿದೆನೋ, ಡೆಬಿಟ್ ಸೈಡ್ ಬಂದಿದ್ದರೆ ಇದೇನಾಗ್ತಿತ್ತು, ಪ್ರಾಫಿಟ್ ಆಗ್ತಿತ್ತು. ಕ್ರೆಡಿಟ್ ಸೈಡ್ ಬಂದಿದೆ, ಆದ್ದರಿಂದ ಲಾಸ್ ಆಗುತ್ತೆ ಇದು ನಮಗೆ. ಈ 33,000ನ ನಾವೇನು ಮಾಡೋಣ, ರೇಷಿಯೋ ಪ್ರಕಾರ ಹಂಚಬೇಕು. ಇವಾಗ ನೋಡ್ಕೊಳ್ಳಿ, ಸಂಜಯ್ ಮತ್ತು ರವಿಗೆ ಫಸ್ಟಲ್ಲಿ ಏನು ರೇಷಿಯೋ ಕೊಟ್ಟಿರ್ತಾರಲ್ಲ ಅದ್ರ ಪ್ರಕಾರ ಮಾಡ್ಕೊಳ್ಳಿ. ಫೈನಲ್ ಕ್ಲೈಮ್ ರೇಷಿಯೋ ಏನು ಕೊಟ್ಟಿರ್ತಾರೆ ಅದು ಮಾಡ್ಕೋಬಾರ್ದು ನೀವು, ನೆನಪಿನಲ್ಲಿ ಇಟ್ಕೊಳ್ಳಿ. 2:1 ಏನಿದೆ ಈ ರೇಷಿಯೋ ಪ್ರಕಾರ ಮಾಡ್ಕೋಬೇಕು ನೀವು. ಫಸ್ಟಲ್ಲಿ ಕೊಟ್ಟಿರ್ತಾರಲ್ಲ ಆ ರೇಷಿಯೋ. ನೆಕ್ಸ್ಟ್ ಅವ್ರು ಏನು ಕೊಟ್ಟಿರ್ತಾರೆ ಅದು ಈಕ್ವಿಟಿ ಶೇರ್ಸ್ ಅಥವಾ ಪ್ರಿಫರೆನ್ಸ್ ಶೇರ್ಸ್ ಏನು ಕೊಟ್ಟಿದ್ರೆ ಅದನ್ನು ಮಾಡ್ಕೋಬೇಕಾಗುತ್ತೆ. ಇವಾಗ ಫಸ್ಟು ನಾವು ಈ ರೇಷಿಯೋ ಪ್ರಕಾರ ರಿಯಲೈಸೇಷನ್ದು ಲಾಸ್ ಅಥವಾ ಪ್ರಾಫಿಟ್ ಏನೇ ಬಂದರೂ ಈ ರೇಷಿಯೋ ಪ್ರಕಾರ ಮಾಡ್ಕೋಬೇಕು. ಇವಾಗ ನಮಗೆ ಲಾಸ್ ಬಂದಿದೆ 33,000 ರೂಪಾಯಿ ನನಗೆ ಲಾಸ್ ಬಂದಿದೆ. ಆದ್ದರಿಂದ ರವಿಗೆ 33,000, ಅದನ್ನು ರೇಷಿಯೋ ಪ್ರಕಾರ ಹಂಚಿದಾಗ ನನಗೆ ಬರುತ್ತೆ 22,000. ಸಂಜಯ್ಗೆ ಹಂಚಿದಾಗ ನನಗೆ ಬರುತ್ತೆ 11,000. ಇದನ್ನು ನೀಟಾಗಿ ನೋಡ್ಕೊಳ್ಳಿ. ಯಾವ ರೀತಿ ಮಾಡಬೇಕು, ನಿಮಗೆ ರೇಷಿಯೋ ಪ್ರಕಾರ ಯಾವ ರೀತಿ ಹಂಚಬೇಕು ಅನ್ನೋದು ಗೊತ್ತಿಲ್ಲ ಅಂದರೆ ಸೆಕೆಂಡ್ PUCನಲ್ಲಿ ವೀಡಿಯೋನ ಮಾಡಿದ್ದೀನಿ ನಾನು. ಆ ವಿಡಿಯೋನ ನೀವು ನೋಡೋದ್ರ ಮೂಲಕ ಕೂಡ ಕಲಿಯಬೋದು. ಅದು ಪ್ಲೇ ಲಿಸ್ಟ್ಗೆ ಹೋಗೋದ್ರ ಮೂಲಕ ನಿಮಗೆ ಸಿಗುತ್ತೆ. ಪ್ಲೇ ಲಿಸ್ಟಲ್ಲಿ ಸೆಕೆಂಡ್ PUCಗೆ ಹೋದರೆ ನೀವು ರಿಯಲೈಸೇಷನ್ ಅಕೌಂಟ್ ಅಂತ ಇದೆ, ಅಲ್ಲಿ ಹೋಗೋದ್ರ ಮೂಲಕ ಕಲಿಯಬೋದು ನೀವು. ನೆಕ್ಸ್ಟ್ ಇವಾಗ
ನಾನು ಮಾಡ್ಕೋತಾ ಇರೋದು ಪರ್ಚೇಸ್ ಕಂಪ್ನಿ ಅಕೌಂಟ್ನ ಮಾಡ್ಕೊಳ್ತಾ ಇದ್ದೀನಿ. ಪರ್ಚೇಸ್ ಕಂಪ್ನಿ ಅಕೌಂಟ್ ಯಾವ ರೀತಿ ಮಾಡ್ತೀವಿ, ಇಲ್ಲೂ ಅಷ್ಟೇ ಪರ್ಟಿಕ್ಯುಲರ್ಸ್ ಅಮೌಂಟ್ ಬರುತ್ತೆ. ಡೆಬಿಟ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ಸೇಮ್ ನೀವು ರಿಯಲೈಸೇಷನ್ ಅಕೌಂಟಲ್ಲಿ ಎಷ್ಟು ಕಾಲಮ್ಸ್ ಬಂತು ಇಲ್ಲೂ ಕೂಡ ಅಷ್ಟೇ ಬರುತ್ತೆ. ನೆಕ್ಸ್ಟ್ ಇವಾಗ ನಾವು ಇಲ್ಲೇನು ಮಾಡಬೇಕು ಅಂದರೆ, ಇಲ್ಲಿ ರಿಯಲೈಸೇಷನ್ ಅಕೌಂಟಲ್ಲಿ ನಾವು ಏನು ಎಂಟ್ರಿ ಮಾಡ್ಕೊಂಡಿದ್ವಲ್ಲ, ಯಾವುದೋ ಬೈ ರೇಖಾ ಲಿಮಿಟೆಡ್ ಕಂಪ್ನಿ ಅಕೌಂಟು ಅಮೌಂಟ್ ಎಷ್ಟಿತ್ತು, 1,94,100 ರೂಪಾಯಿ ಏನಿತ್ತಲ್ಲ, ಅದನ್ನು ನಾನು ಏನು ಮಾಡ್ತೀನಿ ಅಲ್ಲಿ ಕ್ರೆಡಿಟ್ ಸೈಡ್ ಇತ್ತು, ಇಲ್ಲಿ ಡೆಬಿಟ್ ಸೈಡ್ ಬರುತ್ತೆ. ಅದು ಅಂದರೆ ಟು ರಿಯಲೈಸೇಷನ್ ಅಕೌಂಟು 1,94,100 ರೂಪಾಯಿನ ನಾನಿಲ್ಲಿ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಇದು ಡಿಸ್ಚಾರ್ಜ್ ಆಗಿರುತ್ತಲ್ಲ, ಈಕ್ವಿಟಿ ಶೇರ್ಸಿಂದ ಎಷ್ಟು 1,20,000, ಅದಾದಮೇಲೆ ಕ್ಯಾಶಿಂದ ಎಷ್ಟು 74,100 ರೂಪಾಯಿ. ಇದನ್ನು ಏನಿದೆ ಇಲ್ಲಿ ಕ್ರೆಡಿಟ್ ಸೈಡ್ ಟು ಈಕ್ವಿಟಿ ಶೇರ್ ಅಕೌಂಟ್ಗೆ ಹೋಗುತ್ತೆ ಎಷ್ಟು 1,20,000. ಅದಾದಮೇಲೆ ಬೈ ಬ್ಯಾಂಕ್ ಅಕೌಂಟು ಅಂದರೆ ನಾನು ಇಲ್ಲಿ ಕ್ಯಾಶಿಂದ ಬರ್ತಾ ಇರೋದ್ರಿಂದ ಬೈ ಬ್ಯಾಂಕ್ ಅಕೌಂಟ್ ಅಂತ ಹಾಕ್ಕೊಳ್ತಾ ಇದ್ದೀನಿ. 74,100 ರೂಪಾಯಿ ಆಗುತ್ತೆ. ಇವಾಗ ಇವೆರಡೂ ಕೂಡ ಟೋಟಲ್ ಮಾಡುತ್ತೀನಿ ನಾನು. ಇವಾಗ 1,94,100 ರೂಪಾಯಿ, 1,94,100 ರೂಪಾಯಿ ಎರಡೂ ಕೂಡ ಬ್ಯಾಲೆನ್ಸ್ ಆಗಬೇಕಿದ್ದು ನಿಮಗೆ. ಅದಾದಮೇಲೆ ನೆಕ್ಸ್ಟ್ ಇವಾಗ ನಾವು ಮಾಡ್ಕೊಳ್ಳೋಣ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು. ನೀವು ಸೆಕೆಂಡ್ PUCನಲ್ಲಿ ಕೂಡ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ ಮಾಡ್ಕೊಂಡಿದ್ದೀರಲ್ಲ, ಎಷ್ಟು ಕಾಲಮ್ ಬರುತ್ತೆ, ಪರ್ಟಿಕ್ಯುಲರ್ಸು ಮತ್ತು ಎಷ್ಟು ಪಾರ್ಟ್ನರ್ಸ್ ಇದ್ದಾರಲ್ಲ ಅಷ್ಟು ಕಾಲಮ್ ಬರುತ್ತೆ. ರವಿ, ಸಂಜಯ್ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ ಇಲ್ಲಿ, ಡೆಬಿಟ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ಅಷ್ಟೇ. ಇವಾಗ ನೆಕ್ಸ್ಟ್ ನಾವು ಫಸ್ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡಬೇಕು ಅಂದರೆ, ಬ್ಯಾಲೆನ್ಸ್ ಶೀಟಲ್ಲಿ ಪಾರ್ಟ್ನರ್ಸ್ದು ಕ್ಯಾಪಿಟಲ್ನ ಕೊಟ್ಟಿರ್ತಾರೆ, ಇದು ನಿಮಗೆ ಗೊತ್ತಿರುತ್ತೆ. ಅದನ್ನು ನಾವು ತೊಗೋಬೇಕು. ರವಿದು ಎಷ್ಟಿದೆ 90,000 ಇದೆ, ಸಂಜಯ್ದು 60,000 ಇಲ್ಲಿ ನಮಗೆ ಏನು ಕೊಟ್ಟಿದ್ದಾರೆ, ಅವರು ಕ್ಯಾಪಿಟಲ್ನ ಕೊಟ್ಟಿದ್ದಾರೆ. ಇವಾಗ ಇದೇನಾಗುತ್ತೆ ಅಂದರೆ, ನೀವು ಕ್ರೆಡಿಟ್ ಸೈಡ್ ಹೋಗಿಬಿಡಿ, ಕ್ಯಾಪಿಟಲ್ ಬ್ಯಾಲೆನ್ಸ್ ಶೀಟಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನು ಕ್ರೆಡಿಟ್ ಸೈಡು ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಹಾಕ್ಕೊಂಡು 90,000 ಮತ್ತು 60,000, ರವಿಗೆ 90,000, ಸಂಜಯ್ಗೆ 60,000ನ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ನೀವು ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರುವಂಥ ಕ್ಯಾಪಿಟಲ್ ಏನಿದೆ ಅದನ್ನು ನೀವು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಹಾಕ್ಕೊಂಡ್ಬಿಡ್ಬೇಕು ಕ್ರೆಡಿಟ್ ಸೈಡ್ ಹೋಗಿ. ಇವಾಗ ನೆಕ್ಸ್ಟ್ ನಾವು ಏನು ಮಾಡ್ತೀನಿ ಅಂದರೆ, ಇವಾಗ ಇಲ್ಲಿ ರಿಸರ್ವ್ನ ಕೊಟ್ಟಿದ್ದಾರೆ ಎಷ್ಟು 18,000 ರೂಪಾಯಿ ಇದೆ. ಇದನ್ನು ನಾವು ಈ ರೇಷೋ ಪ್ರಕಾರ ಹಂಚ್ಕೋಬೇಕು. ಇವಾಗ 2:1 ಏನಿತ್ತು ರವಿ ಮತ್ತು ಸಂಜಯ್ಗೆ ಇವಾಗ ಹಂಚ್ಕೋಬೇಕಾಗುತ್ತೆ ನಾವು. ಇವಾಗ 18,000ನ ನಾನು ರವಿ ಮತ್ತು ಬೈ ರಿಸರ್ವ್ ಆಗುತ್ತೆ. ಇವಾಗ ಏನಾಗುತ್ತೆ, ರವಿಗೆ 18,000ನ ಮತ್ತು ಸಂಜಯ್ಗೆ 18,000 ರೇಷೋ ಪ್ರಕಾರ ಹಂಚಿದ್ರೆ ನಾವು 12,000 ರವಿಗೆ ಬರುತ್ತೆ, ಸಂಜಯ್ಗೆ 6,000 ರೂಪಾಯಿ ಬರುತ್ತೆ. ನೆಕ್ಸ್ಟ್ ಇವಾಗ ನಾವು ಏನು ಮಾಡಬೇಕು ಅಂದರೆ, ಇಲ್ಲಿ ರಿಯಲೈಸೇಷನ್ ಅಕೌಂಟಲ್ಲಿ ಲಾಸ್ ಬಂದಿತ್ತು ನಮಗೆ. ರವಿಗೆ ಎಷ್ಟು ಬಂದಿತ್ತು 22,000, ಸಂಜಯ್ಗೆ 11,000 ರೂಪಾಯಿ ಬಂದಿತ್ತು. ಅದನ್ನು ನಾನು ಏನು ಮಾಡ್ತೀನಿ, ಅಲ್ಲಿ ಕ್ರೆಡಿಟ್ ಸೈಡ್ ಇದೆ, ಇಲ್ಲಿ ಅದು ಡೆಬಿಟ್ ಸೈಡ್ ಬರುತ್ತೆ. ಅಲ್ಲೇನಾದರೂ ಪ್ರಾಫಿಟ್ ಬಂದಿದ್ರೆ ಇಲ್ಲಿ ಕ್ರೆಡಿಟ್ ಸೈಡ್ ಬರ್ತಾಯಿತ್ತು, ಲಾಸ್ ಬಂದಿರೋದ್ರಿಂದ ಡೆಬಿಟ್ ಸೈಡ್ ಬರ್ತಾಯಿದೆ. ಟು ರಿಯಲೈಸೇಷನ್ ಅಕೌಂಟು ರವಿಗೆ 22,000, ಸಂಜಯ್ಗೆ 11,000 ರೂಪಾಯಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಿಮಗೆ ಫೈನಲ್ ಕ್ಲೈಮ್ ರೇಷಿಯೋ ಏನು ಕೆಲಸ ಮಾಡುತ್ತೆ ಅನ್ನೋದು ಇವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಈಕ್ವಿಟಿ ಶೇರ್ಸ್ ಏನಿದೆ 1,20,000, ಇದನ್ನು ನಾವು ಈ ರೇಷಿಯೋ ಪ್ರಕಾರ ಹಂಚ್ಕೋಬೇಕು. ಎಷ್ಟು 8:4 ಪ್ರಕಾರ ಹಂಚ್ಕೋಬೇಕಾಗತ್ತೆ. 8:4 ಪ್ರಕಾರ ನೀವು ಮಾಡ್ಕೋಬೇಕಾಗುತ್ತೆ ರೇಷಿಯೋ ಪ್ರಕಾರ. ಇದನ್ನು ನಿಮ್ಗೇನಾದರೂ ಅವ್ರು ಕೊಟ್ಟಿಲ್ಲ ಅಂದರೆ ಫೈನಲ್ ಕ್ಲೈಮ್ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗುತ್ತೆ. ನೀವು ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಇವಾಗ ಕೊಟ್ಟಾಗ ಯಾವ ರೀತಿ ಮಾಡಬೇಕು ಫೈನಲ್ ಕ್ಲೈಮ್ ರೇಷಿಯೋ ಅನ್ನೋದನ್ನು ಕಲಿತಾ ಇದ್ದೀವಿ ನಾವು. ಇವಾಗ ಏನು ಮಾಡೋಣ, ಟು ಈಕ್ವಿಟಿ ಶೇರ್ಸು 1,20,000ನ ಏನು ಮಾಡ್ತೀನಿ ಅಂದರೆ 8/12 ಆಗುತ್ತೆ. ಅಂದರೆ ನಾನು ರೇಷೋ ಪ್ರಕಾರ ಹಂಚ್ತೀನಿ. ರವಿಗೆ ಹಂಚಿದಾಗ ನನಗೆ ಎಷ್ಟು ಬರುತ್ತೆ, 80,000 ರವಿಗೆ ಹೋಗುತ್ತೆ, ಸಂಜಯ್ಗೆ 40,000 ರೂಪಾಯಿ ಹೋಗುತ್ತೆ. ಇದು ನಿಮಗೆ ನೀಟಾಗಿ ಗೊತ್ತಿರಬೇಕು. ಫೈನಲ್ ಕ್ಲೈಮ್ ರೇಷಿಯೋ ಪ್ರಕಾರ ಇದನ್ನು ನೀವು ಮಾಡ್ಕೋಬೇಕು. ಇನ್ನು ಮಿಕ್ಕಿದ್ದು ಯಾವುದಕ್ಕೂ ಬರಲ್ಲ. ಇದು ಪ್ರಿಫರೆನ್ಸ್ ಶೇರ್ ಏನಾದ್ರು ಕೊಟ್ಟಿದ್ರೆ ಅದಕ್ಕೆ ಬರ್ತಾಯಿತ್ತು, ಇಲ್ಲಿ ಕೊಟ್ಟಿಲ್ಲ, ಅದಕ್ಕೆ ಆದ್ದರಿಂದ ಮಾಡ್ಕೊಳ್ತಾ ಇಲ್ಲ ನಾನು. ನೆಕ್ಸ್ಟ್ ಇವಾಗ ಏನು ಮಾಡ್ತೀನಿ, ಕ್ಯಾಪಿಟಲ್ ಅಕೌಂಟು ಟೋಟಲ್ ಮಾಡ್ಕೋಬೇಕು ನಾವು. ಇವಾಗ ರವಿಗೆ ಏನಿದೆ 1,02,000 ರೂಪಾಯಿ ಬಂದಿದೆ. ಇವಾಗ ರವಿ ಅಮೌಂಟ್ ಏನಿದೆ ಡೆಬಿಟ್ ಮತ್ತು ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಆಯ್ತು ನಮಗೆ. ಆದರೆ ಸಂಜಯ್ದೇನಿದೆ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ, ಡೆಬಿಟ್ ಸೈಡ್ ನಮಗೆ ಕಡಿಮೆ ಬರ್ತಿದೆ. ಆದ್ದರಿಂದ ಟು ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹಾಕೊಂಡು ನಾನು 15,000 ರೂಪಾಯಿ ಹಾಕ್ಕೊಳ್ತೀನಿ. ಅವಾಗ ಏನಾಗುತ್ತೆ, ಸಂಜಯ್ ಸೈಡ್ ಕೂಡ ನನಗೆ ಬ್ಯಾಲೆನ್ಸ್ ಆಗುತ್ತೆ. ನೆಕ್ಸ್ಟ್ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಬ್ಯಾಂಕ್ ಅಕೌಂಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಬ್ಯಾಂಕ್ ಅಕೌಂಟ್ಗೂ ಅಷ್ಟೇ ಡೆಬಿಟು ಮತ್ತು ಕ್ರೆಡಿಟ್ ಸೈಡ್ ಬರುತ್ತೆ, ಪರ್ಟಿಕ್ಯುಲರ್ಸ್ ಅಮೌಂಟ್ ಬರುತ್ತೆ. ಸೇಮ್ ರಿಯಲೈಸೇಷನ್ ಅಕೌಂಟು ಮತ್ತು ಪರ್ಚೇಸ್ ಕಂಪ್ನಿ ಅಕೌಂಟ್ ಏನು ಮಾಡ್ಕೊಂಡ್ವಿ ಅಷ್ಟೇ ಕಾಲಮ್ಸು. ನೆಕ್ಸ್ಟ್ ಇವಾಗ ಏನು ಮಾಡಬೇಕು, ಇವಾಗ ಇಲ್ಲಿ ಕ್ಯಾಶ್ ಬ್ಯಾಲೆನ್ಸ್ ಏನು ಕೊಟ್ಟಿರ್ತಾರಲ್ಲ ಅವರು, ಇಲ್ಲಿ ಕ್ಯಾಶ್ ಅಂತ ಕೊಟ್ಟಿದ್ದಾರೆ ಎಷ್ಟು 9,000 ರೂಪಾಯಿ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರ್ತಾರೆ ಅವ್ರು ನಿಮಗೆ. ಅದನ್ನು ಡೈರೆಕ್ಟಾಗಿ ಬಂದು ನೀವು ಏನು ಮಾಡ್ಕೊಳ್ಳಿ, ಬ್ಯಾಂಕ್ ಅಕೌಂಟ್ಗೆ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಹಾಕ್ಕೊಂಡು 9,000 ರೂಪಾಯಿನ ಹಾಕ್ಕೊಂಬಿಡಿ.
ನೆಕ್ಸ್ಟ್ ಇವಾಗ ಬ್ಯಾಂಕ್ ಅಂತ ಎಲ್ಲಾದರೂ ಬಂದಿದ್ದರೆ ಅದನ್ನು ನೀವು ಅಮೌಂಟ್ನ ತೊಗೋಬೇಕಾಗುತ್ತೆ. ನೋಡಿ ಇಲ್ಲಿ ಕ್ಯಾಶ್ ಅಂತ ಇದೆ ಅಲ್ಲ, ಈ ಕ್ಯಾಶ್ ಏನಿದೆ ಇದು ಬ್ಯಾಂಕಿಗೆ ಹೋಗಬೇಕಾಗುತ್ತೆ. ಎಷ್ಟು? 74,100 ರೂಪಾಯಿ. ಇದೇನಾಗುತ್ತೆ, ಕಂಪನಿ ಇವಾಗ ನಾವು ಏನು ಕಂಪ್ನಿನ ಪರ್ಚೇಸ್ ಮಾಡೋಕ್ಕೆ ಏನು ತೊಗೊಂಡಿದ್ವಲ್ಲ, ಪರ್ಚೇಸ್ ಕನ್ಸಿಡ್ರೇಷನ್ ಬ್ಯಾಲೆನ್ಸ್ ಆಗೋದಕ್ಕೆ ಈ ಅಮೌಂಟ್ನ ಹಾಕ್ಕೊಂಡಿದ್ವಿ. ಆದ್ದರಿಂದ ಕಂಪ್ನಿ ಅಕೌಂಟ್ ಪರ್ಚೇಸ್ ಕನ್ಸಿಡ್ರೇಷನ್ ಇದು ಎಷ್ಟು? 74,100 ರೂಪಾಯಿ ಹೋಗುತ್ತೆ ಇವಾಗ. ನೆಕ್ಸ್ಟ್ ಇವಾಗ ಇಲ್ಲಿ ಏನಾದರೂ ಲೋನ್ ಅದು ಏನಾದರೂ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ರವಿದು ಲೋನ್ ಇದೆ 60,000 ರೂಪಾಯಿ. ಅದನ್ನು ನಾನು ಏನು ಮಾಡ್ತೀನಿ, ರವಿ ಲೋನ್ ಅಕೌಂಟ್ ಆಗುತ್ತೆ ಎಷ್ಟು? 60,000 ರೂಪಾಯಿ ಹಾಕ್ಕೊಳ್ತಾ ಇದ್ದೀನಿ ನಾನು. ನೆಕ್ಸ್ಟು ಇವಾಗ ಸಂಜಯ್ದು ಬ್ಯಾಲೆನ್ಸ್ ಆಗೋದಕ್ಕೆ ನಾವು 15,000 ರೂಪಾಯಿ ಹಾಕ್ಕೊಂಡಿದ್ವಿ. ಅದು ಎಲ್ಲಿಗೆ ಹೋಗುತ್ತೆ? ಟು ಬ್ಯಾಂಕ್ ಅಕೌಂಟು. ಅದರಿಂದ 15,000 ರೂಪಾಯಿ. ಇಲ್ಲಿ ಡೆಬಿಟ್ ಸೈಡ್ ಇದೆ, ಆದ್ದರಿಂದ ಈ ಕಡೆ ಸೈಡ್ ಬ್ಯಾಂಕ್ ಅಕೌಂಟಲ್ಲದು ಕ್ರೆಡಿಟ್ ಸೈಡ್ ಬರುತ್ತೆ. ಏನು ಸಂಜಯ್ದು ಕ್ಯಾಪಿಟಲ್ಲು 15,000 ರೂಪಾಯಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ ನೀವು ಏನು ಮಾಡಬೇಕು ಅಂದರೆ ಇವೆರಡನ್ನೂ ಬ್ಯಾಲೆನ್ಸ್ ಮಾಡ್ಕೋಬೇಕು ನೀವು. ನಿಮಗೆ ನೆಕ್ಸ್ಟ್ ಇದು ಏನಾಗಬೇಕು, ಬ್ಯಾಂಕ್ ಅಕೌಂಟಲ್ಲಿ ಎರಡೂ ಕೂಡ ಬ್ಯಾಲೆನ್ಸ್ ಆಗಬೇಕು. ಅವಾಗ ಮಾತ್ರ ನೀವು ಮಾಡಿರೋ ಲೆಕ್ಕ ಕರೆಕ್ಟಾಗಿದೆ ಅಂತ. 75,000 ಮತ್ತು 75,000 ನನಗೆ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗ್ತಿದೆ. ಇದೇ ರೀತಿ ತುಂಬ ವೀಡಿಯೋಗಳನ್ನ ನೋಡಬೇಕು ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಪ್ಲೇ ಲಿಸ್ಟ್ಗೆ ಬಂದರೆ ನೀವು ಟ್ಯಾಲಿ ಪ್ರೈಮ್ ಮತ್ತು ಫಸ್ಟ್ ಇಯರ್ BCom ಫೈನಾನ್ಷಿಯಲ್ ಅಕೌಂಟಿಂಗ್ ಬಗ್ಗೆ ಮತ್ತು ಫಸ್ಟ್ ಇಯರ್ BCom ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಬಗ್ಗೆ, ಅದ್ರ ಜೊತೆಗೆ ಸೆಕೆಂಡ್ PUC ಅಕೌಂಟ್ಸ್ ಬಗ್ಗೆ ಮತ್ತು ಫಸ್ಟ್ PUC ಅಕೌಂಟ್ಸ್ ಬಗ್ಗೆ ಎಲ್ಲ ವೀಡಿಯೋಗಳು ನಿಮಗೆ ಚಾಪ್ಟರ್ ಪ್ರಕಾರ ಇಲ್ಲಿ ಪ್ಲೇ ಲಿಸ್ಟ್ಗೆ ಹೋದರೆ ನೀವು ಸಿಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನೀವು ಇಲ್ಲಿ ಕಮ್ಯುನಿಟಿ ಅಂತ ಇದೆಯಲ್ಲ, ಇಲ್ಲಿಗೆ ಬಂದರೆ ನೀವು ಫಸ್ಟ್ PUC ಆಗಿರ್ಬೋದು, ಸೆಕೆಂಡ್ PUC ಆಗಿರ್ಬೋದು, ಅಥವಾ BCom ಆಗಿರ್ಬೋದು, ನಿಮಗೆ ಇಲ್ಲಿ ನೋಟ್ಸ್ ಸಿಗ್ತಾ ಹೋಗುತ್ತೆ. ಈ ನೋಟ್ಸಲ್ಲಿ ಎಕ್ಸಾಮ್ಗೆ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಗಳು ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ತುಂಬ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಎಕ್ಸಾಮ್ ಹತ್ತಿರ ಬಂದಾಗ ಇಂಪಾರ್ಟೆಂಟ್ ಕ್ವಶನ್ಸ್ನ ಹೇಳಿ ಅಂತ ಕೇಳ್ತಾ ಇರ್ತಾರೆ. ಆದ್ದರಿಂದ ಈ ನೋಟ್ಸ್ನ ಬಿಟ್ಟಿದ್ದೀವಿ ನಾವು. ಇಲ್ಲಿ ನೀವು ಇದನ್ನ ಹೇಗೆ ಬೈ ಮಾಡಬೇಕು ಅಂದರೆ, ಇಲ್ಲಿ ರೀಡ್ ಮೋರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಹೋಗಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ಲಿಂಕ್ ಬರುತ್ತೆ. ಈ ಲಿಂಕ್ ಮೇಲೆ ಹೋಗಿ ಕ್ಲಿಕ್ ಮಾಡಿದ್ರೆ ಇದು ನಿಮಗೆ ಡೈರೆಕ್ಟಾಗಿ ಅಮೆಝಾನ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಅಮೆಝಾನಲ್ಲಿ ನೀವು ಈ ನೋಟ್ಸ್ನ ಬೈ ಮಾಡ್ಬೋದು. ಇದು ನಿಮಗೆ ಎಕ್ಸಾಮ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಇಲ್ಲಿ ನೀವು ಇರೋವಂಥ ನೋಟ್ಸಲ್ಲಿರುವಂಥ ಕ್ವಶನ್ಗಳು ಮತ್ತು ವಿಡಿಯೋಗಳನ್ನ ನೋಡೋದ್ರ ಮೂಲಕ ನೀವು ಕಲಿಬೋದು. ಇದು ಎಕ್ಸಾಮ್ಗೆ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಧನ್ಯವಾದಗಳು ಫ್ರೆಂಡ್ಸ್.